ಹಾಯ್ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನೋಡೋಣ ಡಿಶ್ ವಾಷರ್ಗೆ ಪ್ಲಾಸ್ಟಿಕ್ ಬಾಟಲ್ಸ್ ಅಥವಾ ಅಲ್ಯೂಮಿನಿಯಂ ವೆಸಲ್ಸ್ ಹಾಕ್ಬೋದಾ ಅಂತ. ನಾನು ಎಲ್ ಜಿ ಡಿಶ್ ವಾಷರ್ ಆಲ್ಮೋಸ್ಟ್ 3 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನಿಮಗೆ ತೋರಿಸ್ತಾ ಇರೋದು ಒಂದು ಪ್ಲಾಸ್ಟಿಕ್ ಬಾಕ್ಸ್ನ ಆ್ಯಡ್ ಮಾಡ್ತಿದ್ದೀನಿ ಮತ್ತು ಅಲ್ಯೂಮಿನಿಯಂ ಕಡಾಯಿ ಕೂಡ ಆ್ಯಡ್ ಮಾಡ್ತಿದ್ದೀನಿ ಆ್ಯಂಡ್ ಹೈ ಟೆಂಪರೇಚರ್ ಸೆಟ್ ಮಾಡಿದ್ದೀನಿ. ಲಾಸ್ಟ್ ಟೈಮ್ ವಾಶ್ಗೆ ನಾನು ಆಯಿಲ್ ಡಿಸ್ಪೆನ್ಸರ್ ಬಾಟಲ್ ಹಾಕಿದ್ದೆ ಆ್ಯಂಡ್ ಹೈ ಟೆಂಪರೇಚರ್ ಫಂಕ್ಷನ್ ಸೆಟ್ ಮಾಡಿದ್ದೆ. ಆಮೇಲೆ ಏನಾಯಿತು ಅಂದರೆ ಬಾಟಲ್ ಫುಲ್ ಶ್ರಿಂಕ್ ಆಗಿ ಶೇಪ್ ಚೇಂಜ್ ಆಗಿತ್ತು. ಆದರೆ ಎಲ್ಲ ಪ್ಲಾಸ್ಟಿಕ್ ಶ್ರಿಂಕ್ ಆಗಲ್ಲ. ಸ್ಟ್ರಾಂಗ್ ಪ್ಲಾಸ್ಟಿಕ್ ಇದ್ದರೆ ಅದು ಹೈ ಟೆಂಪರೇಚರ್ನ ಟಾಲ್ರೇಟ್ ಮಾಡುತ್ತೆ. ಇವಾಗ ನೀವು ನೋಡ್ತಾ ಇದ್ದೀರಾ ಈ ಪ್ಲಾಸ್ಟಿಕ್ ಬಾಕ್ಸ್ಗೆ ಏನೂ ಆಗಿಲ್ಲ, ಕಂಪ್ಲೀಟ್ಲಿ ಫೈನ್. ಆದರೆ ಅಲ್ಯೂಮಿನಿಯಂ ಡಿಶಸ್ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ ಡಿಶ್ ವಾಷರಲ್ಲಿ. ಯಾಕೆ ಅಂದರೆ ಡಿಶ್ ವಾಷರಲ್ಲಿ ಸಾಲ್ಟ್ ಪ್ಲಸ್ ಹಾಟ್ ವಾಟರ್ ಪ್ಲಸ್ ಡಿಟರ್ಜೆಂಟ್ ಯೂಸ್ ಆಗುತ್ತೆ. ಅದು ಅಲ್ಯೂಮಿನಿಯಂಗೆ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ. ಸೊ ಅಲ್ಯೂಮಿನಿಯಂ ವೆಸಲ್ಸ್ ಆದಷ್ಟು ಅವಾಯ್ಡ್ ಮಾಡಿ. ಆ್ಯಂಡ್ ಸ್ಟ್ರಾಂಗ್ ಪ್ಲಾಸ್ಟಿಕ್ ಇದ್ದರೆ ಹಾಕ್ಬೋದು. ಆ್ಯಂಡ್ ಡಿಶ್ ವಾಷರ್ನಲ್ಲಿ ಗ್ಲಾಸ್ ಆ್ಯಂಡ್ ಸ್ಟೀಲ್ ಡಿಶಸ್ ಸೂಪರ್ ಕ್ಲೀನ್ ಆಗುತ್ತೆ. ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಟೈಮ್ ನೀವು ಡಿಶ್ ವಾಷರ್ ಯೂಸ್ ಮಾಡಿದಾಗ ಸ್ಟ್ರಾಂಗ್ ಪ್ಲಾಸ್ಟಿಕ್ ಹಾಕಿ ಅಲ್ಯೂಮಿನಿಯಂ ಅವಾಯ್ಡ್ ಮಾಡಿ, ನೀಟ್ ರಿಸಲ್ಟ್ ಸಿಗುತ್ತೆ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.